ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿಮಗೆ ಈಗಾಗಲೇ ತಿಳಿದಿರುವಂತೆ CRDR 3064 ಹುದ್ದೆಗಳು ಹಾಗೂ 1137 ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಲಾಗಿದೆ. ಫಿಸಿಕಲ್ ಡೇಟ್ ಬಂದು 8/7/2024ರಿಂದ 12/7/2024ರವರೆಗೆ ನಡೆಯುತ್ತೆ ಅಂತೇಳಿ KSP ಇಲಾಖೆಯಿಂದ ಬಂದ ಮಾಹಿತಿ ಇದಾಗಿರ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಈ ಫಿಸಿಕಲ್ಗಳು ಪೋಸ್ಟ್ಪೋನ್ ಆಗುತ್ತಾ ಅಥವಾ KSP ಅವರು ಮಾಡಿದ ಎಡವಟ್ಟಾದರೆ ಏನಂತೇಳಿ ನೋಡೋಣ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಳಸಿ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ನಾವು ನಮ್ಮ ಯೂಟ್ಯೂಬ್ ಚಾನಲ್ಲಿ ಈಗ ಆಲ್ರೆಡಿ ಹೈ ಟ್ರಿಕ್ಸ್ ಮತ್ತು ಚೆಸ್ಟ್ ಟ್ರಿಕ್ಸ್ ಹಾಗೂ ರನ್ನಿಂಗ್ ಟ್ರಿಕ್ಸ್ ಇವುಗಳ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಅವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಅದಾವು ಹಾಗೂ ನಮ್ಮ ಚಾನಲಲ್ಲಿ ಕೂಡ ಇದಾವೆ. ನೀವೇನಾದರೂ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಅದಾವೆ, ಹೋಗಿ ನೋಡ್ಕೊಳ್ಬೋದು. ಸ್ನೇಹಿತರೆ, ನೀವು ಈಗ ಆಲ್ರೆಡಿ ಈ ಪ್ಯಾಕ್ಸನ್ನು ನೋಡಿರ್ಬೋದು. ಇದು ಬಂದು ಫಿಸಿಕಲ್ ಡೇಟಾ ಅನೌನ್ಸ್ ಮಾಡಿದ್ದು ಹಾಗೂ ಫಿಸಿಕಲ್ ಯಾವಾಗ ನಡೀತಾವೆ, ಎಷ್ಟರಿಂದ ಎಲ್ಲಿ ಮಟ್ಟ ನಡೀತಾವೆ ಅಂತೇಳಿ ಅನೌನ್ಸ್ ಮಾಡಿದರು. ಸ್ನೇಹಿತರೆ, ಇಲ್ಲಿ ಏನು ಎಡವಟ್ಟಾಗಿದೆಯಪ್ಪ ಅಂದರೆ ನಮ್ಮ KSP ಇಲಾಖೆಯವರು ಬೆಂಗಳೂರು ಸಿಟಿದಲ್ಲಿ ನೋಡ್ಬೋದು. ಇದು ಬಂದು DRCRದಾಗಿರ್ತದೆ. 8, 9 ಹಾಗೂ 10 7ನೇ ತಿಂಗಳದಾಗ ನಡೆಸ್ತಾರೆ. ಅದರ ಜೊತೆಗೆ ಇದೇ ಬೆಂಗಳೂರು ಸಿಟಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಬಂದು 11, 12ನೇ ತಾರೀಕು ನಡೆಸ್ತಾರೆ. ಇಲ್ಲಿ ಏನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆದರೆ ಇಲ್ಲಿ ಪ್ರಾಬ್ಲಮ್ ಬಂದಿರೋದು ಇಲ್ಲಿ 8, 9, 10ನೇ ತಾರೀಕೇನು ಇಲ್ಲಿ ಬೆಂಗಳೂರಲ್ಲಿ ಫಿಸಿಕಲನ್ನು ನಡೆಸ್ತಾರೆ. ಅದೇ ದಿನಾಂಕದಂದು ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರ್ಬೋದು ಹುಬ್ಬಳ್ಳಿ ಧಾರವಾಡ ಸಿಟಿ 10ನೇ ತಾರೀಕು, ಹಾಗೆ ಬೆಂಗಳೂರು ಡಿಸ್ಟಿಕ್ 11ನೇ ತಾರೀಕು. ಇದು ಸಿವಿಲ್ದಾಗಿರ್ತದೆ. ನಾ ಆಗಲೇ 8, 9, 10 ಏನಿದೆ ಅಲ್ಲ ಬೆಂಗಳೂರು ಸಿಟಿದು DRCRದು ಫಿಸಿಕಲ್ ನಡೀತಾವೆ. ಅದೇ ಫಿಸಿಕಲಲ್ಲಿ ಅದೇ ದಿನ ಅಂದರೆ 10ನೇ ತಾರೀಕದಂದು ಧಾರವಾಡದ ಏನಿದೆ ಸಿವಿಲ್ ನಡೀತಾವೆ. ಇದಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಅದಾವು. ಇಲ್ಲಿ ರಾಮನಗರದ ನೋಡ್ಬೋದು, ಹಾಗೆ ಹಾಸನ ಡಿಸ್ಟಿಕ್ಕು, ಮಂಡ್ಯ, ಇಲ್ಲಿ ಬೆಳಗಾವಿ ಡಿಸ್ಟಿಕ್, ಹೀಗೆ ಹಲವಾರು ರೀತಿ ಸಿವಿಲ್ಲು ಕೂಡ ಅವತ್ತೇ ನಡೀತಾವೆ, DR ಕೂಡ ಅವತ್ತೇ ಫಿಸಿಕಲ್ ನಡೀತಾವೆ. ಇಲ್ಲಿ ಏನಪ್ಪ ಯಾವುದಂದರೆ ಪ್ರಾಬ್ಲಮ್ಮು, ಬೆಂಗಳೂರು ಸಿಟಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಅಥವಾ ಬೇರೆ ಯಾವುದೇ ಡಿಸ್ಟಿಕ್ಗೆ ಆಯ್ಕೆಯಾದ ಅಭ್ಯರ್ಥಿಗಳು ಇವರೇನಾದರೂ ಸಿವಿಲ್ ಹುದ್ದೆಗಳಿಗೆ ಇದೇ PCದ ಇದು DRಗೆ ಸೆಲೆಕ್ಟ್ ಆಗಿರ್ತಾರೆ. ಸಾಕಷ್ಟು ಅಭ್ಯರ್ಥಿಗಳು ಆಗಿದ್ದಾರೆ. ಹಾಗೆ ಸಿವಿಲ್ಗೂ ಕೂಡ ಸೆಲೆಕ್ಟ್ ಆಗಿರ್ತಾರೆ. 2 ಹುದ್ದೆಗಳಂದರೆ 2 ಸಿವಿಲ್ ಮತ್ತು ಹಾಗೆ DRಗೂ ಸೆಲೆಕ್ಟ್ ಆದವರು ಇಲ್ಲಿ 10ನೇ ತಾರೀಕು ಅವ್ರದ್ದು ಫಿಸಿಕಲ್ ಇತ್ತಂದರೆ ಇಲ್ಲಿ 10ನೇ ತಾರೀಕು ಅವ್ರದ್ದು ಫಿಸಿಕಲ್ ಐತಿ. ಇವರು DRಗೆ ಒಬ್ಬ ವ್ಯಕ್ತಿ DRಗೆ ಸೆಲೆಕ್ಟ್ ಆಗ್ಯಾನ ಹಾಗೂ ಸಿವಿಲ್ಗೆ ಸೆಲೆಕ್ಟ್ ಆಗ್ಯಾನ. ಇಲ್ಲಿ ಬೆಂಗಳೂರು ಸಿಟಿದು ಒಂದು ಫಿಸಿಕಲ್ ಇದೆ, 10ನೇ ತಾರೀಕು ಫಿಸಿಕಲ್ ಐತಿ. ಅದೇ ರೀತಿ ಹುಬ್ಬಳ್ಳಿ ಒಂದು DRನ ಬೆಂಗಳೂರು ಸಿಟಿಗೆ ಹಾಕಿದ್ದಾನೆ ಅಂತ ಅಂದ್ಕೊಳ್ಳಿ. ಹಾಗೆ ಇದೇನಿದೆ ಸಿವಿಲ್ದು ಬಂದು ಹುಬ್ಬಳ್ಳಿ ಧಾರವಾಡ ಹಾಕಿದ್ದಾನೆ ಅಂತ ತಿಳ್ಕೊರಿ. 10ನೇ ತಾರೀಕೆ ಅಲ್ಲಿ ಫಿಸಿಕಲ್ಗೆ ಹೋಗ್ಬೇಕು, ಅಥವಾ ಇಲ್ಲಿ ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 10ನೇ ತಾರೀಕಲ್ಲಿ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಫಿಸಿಕಲ್ಗೆ ಹೋಗ್ಬೇಕು. ಯಾವ ಫಿಸಿಕಲ್ಗೆ ಅವನು ಅಟೆಂಡ್ ಆಗಬೇಕು. ಒಂದೇ ಸಮಯದಲ್ಲಿ 2 ಫಿಸಿಕಲ್ಗಳು ನಡೆದರೆ ಆ ಅಭ್ಯರ್ಥಿಗೆ ಒಂದು ಹುದ್ದೆಗಳ ಫಿಸಿಕಲನ್ನು ಕಳ್ಕೋಬೇಕಾಗ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ KSP ರಿಕ್ವೈರ್ಮೆಂಟಿಂದ ಯಾವುದೇ ರೀತಿಯ ಅಫಿಷಿಯಲ್ ಆದ ಮಾಹಿತಿ ಬಂದಿಲ್ಲ. ಆದರೆ ಈ ಫಿಸಿಕಲ್ ಡೇಟಿಂದ ಸಾಕಷ್ಟು ಅಭ್ಯರ್ಥಿಗಳು ಒಂದು ಫಿಸಿಕಲನ್ನು ಮಿಸ್ ಮಾಡ್ಕೋತಾರೆ. ಅದಕ್ಕಾಗಿ ಸಾಕಷ್ಟು ಈಗ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಒಂದು 50% ಆದರೂ 2 ಸಿವಿಲ್ ಮತ್ತು DR ಹುದ್ದೆಗಳಿಗೆ ಸೆಲೆಕ್ಟ್ ಆಗೇ ಇರ್ತಾರೆ. ಅಲ್ಲಿ ಸಿವಿಲ್ಗೂ ಸೆಲೆಕ್ಟ್ ಆಗಿರ್ತಾರೆ, ಇಲ್ಲಿ DRಗೂ ಸೆಲೆಕ್ಟ್ ಆಗಿರ್ತಾರೆ. ಅವರು ಒಂದು ಫಿಸಿಕಲನ್ನು ಕಳೆದುಕೊಳ್ಳಬೇಕಾಗಿರ್ತದೆ. ಅದು ಒಂದು ವೇಳೆ ಅವ್ರದ್ದು 9ನೇ ತಾರೀಕು ಸಿವಿಲ್ದು ಮುಗಿಸ್ಕೊಂಡು ಬೆಂಗಳೂರು ಸಿಟಿಗೆ ಇದಾನೆ ಅಂತ ತಿಳ್ಕೊರಿ. ಇಲ್ಲಿ ಮುಗಿಸ್ಕೊಂಡು ಅದು 5 ಗಂಟೆ ಆಗುತ್ತೆ ಅಂದ್ಕೊಳ್ಳಿ. ಹೊಳ್ಳಿ ಇಲ್ಲಿ ಬೆಂಗಳೂರು ಅಥವಾ ಮಂಡ್ಯ ಅಥವಾ ಬೀದರ್ ಈ ಸೈಡ್ ಅವನು ಏನಾರ ಫಿಸಿಕಲ್ ಇತ್ತಂದ್ರೆ ಅಲ್ಲಿ ಫಿಸಿಕಲ್ಗೆ ಬಂದು ಯಾವ ರೀತಿ ಅವನು ಅಟೆಂಡ್ ಮಾಡಲು ಆಗೋದಿಲ್ಲ. ಅದಕ್ಕಾಗಿ ಈ ಸಿವಿಲ್ ಅಥವಾ DRದು ಇವು ಎರಡರಲ್ಲಿ ಒಂದು CR ಅದು ಆಗಿರ್ಬೋದು ಅಥವಾ DR ಆಗಿರ್ಬೋದು, ಸಿವಿಲ್ ಎರಡರಲ್ಲಿ ಒಂದು ಡೇಟ್ ಪೋಸ್ಟ್ಪೋಂಡ್ ಆಗುತ್ತೆ. ಅಥವಾ ಏನಾದರೂ ಈ ಸಿವಿಲ್ ಅಥವಾ DR ಯಾವುದೇ ಅಭ್ಯರ್ಥಿ DR ಹುದ್ದೆಗೆ ಆಯ್ಕೆ ಆಗಿದ್ದು ಅವೇನಾದರೂ ಅದೇ ದಿನಾಂಕದಂದು ಫಿಸಿಕಲ್ಗೆ ಏನಾರ ಅಟೆಂಡ್ ಆಗಿದ್ದ ಹಾಲ್ ಟಿಕೆಟನ್ನು ತೋರಿಸಿ ಸಿವಿಲ್ದು ಒಂದು ದಿನ ಎಕ್ಸ್ಟೆಂಡ್ ಅಂತ ಅದೇ 10ನೇ ತಾರೀಕು 2 ಇದ್ದಾಗ ಒಂದು ದಿನ ಕನ್ಸೆಷನ್ ಕೊಟ್ಟವ್ರಿಗೆ ಬೇರೆ ದಿನಾಂಕದಂದು ಏನಾದರೂ ಫಿಸಿಕಲ್ ನಡೆಸ್ತಾರೆ ಎಂಬುದನ್ನು KSP ಇಲಾಖೆಯಿಂದ ಮಾಹಿತಿ ಬಂದಾಗ ಗೊತ್ತಾಗುತ್ತೆ. ಇದೊಂದು ಗೊಂದಲ ಆಗಿದ್ರೆ ಸ್ನೇಹಿತರೆ, ಅದೇ ರೀತಿ ಇನ್ನು ಮುಂಗಾರು ಮಳೆದು ಕೂಡ ಒಂದು ಗೊಂದಲ ಉಂಟಾಗಿದೆ. ಹೌದು ಸ್ನೇಹಿತರೆ, ಕೆಲವೆಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವುದೇ ರೀತಿಯ ಮಳೆ ಇಲ್ಲ. ಆದರೆ ಬೆಂಗಳೂರು ಆಗಿರ್ಬೋದು ಅಥವಾ ನಮ್ಮ ಪಶ್ಚಿಮ ಘಟ್ಟಗಳು ಏನದಾವಲ್ಲ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ ಈ ವಿಭಾಗದಲ್ಲಿ ಇನ್ನೂವರೆಗೂ ಕೂಡ ಮಳೆ ನಿಂತಿಲ್ಲ. ದಿನ ಮಳೆ ಆಗ್ತಾ ಐತಿ. ಇದರಲ್ಲಿ ಯಾವ ರೀತಿ ಫಿಸಿಕಲ್ ನಡೆಸ್ತಾರೆ ಎಂಬುದು ಇನ್ನೂವರೆಗೂ ತಿಳಿದಿಲ್ಲ. ಇದೊಂದು ಕಾರಣ ಕೂಡ ನಮ್ಮ ಸಿವಿಲ್ ಆಗಿರ್ಬೋದು ಅಥವಾ DR ಎರಡರಲ್ಲಿ ಒಂದು ಪೋಸ್ಟ್ಪೋಂಡ್ ಆಗುವ ಚಾನ್ಸ್ ಇದೆ. ಆದರೆ ಯಾವುದೇ ರೀತಿಯ KSPಯಿಂದ ಮಾಹಿತಿ ಬಂದಿಲ್ಲ. ಇದರ ಜೊತೆಗೇನ ಸಿವಿಲ್ ಮತ್ತು DRಗೆ ಸಂಬಂಧಪಟ್ಟಂತೆ ಏನಿದೆ ನಿಮ್ಮದು ಹಾಲ್ ಟಿಕೆಟನ್ನು 3 ದಿನಗಳ ಬಿಫೋರ್ನ ಹಾಲ್ ಟಿಕೆಟನ್ನು ಬಿಡ್ತಾರೆ.
ನೀವು ಒಂದೀಗ 8ನೇ ತಾರೀಕು ಫಿಸಿಕಲ್ ಇದೆ ಅಂದರೆ ನಿಮ್ಮದು 5ನೇ ತಾರೀಕು DR ಆಗಿರ್ಬೋದು ಸಿವಿಲ್ದೇ ಆಗಿರ್ಬೋದು ನಿಮ್ಮದು ಹಾಲ್ ಟಿಕೆಟನ್ನು ಅಪ್ಲೋಡ್ ಮಾಡ್ತಾರೆ. ಇದು ಮಾತ್ರ ಖಚಿತ ಸ್ನೇಹಿತರೆ. ಈಗ ಆಲ್ರೆಡಿ ನಾವೀಗ ಉಳ್ಕೆದ ಪೋಸ್ಟ್ಗೆ ಅಂದರೆ ಮಾರ್ಚಲ್ಲಿ ಫಿಸಿಕಲ್ ಬಿಟ್ಟಾಗ ಇದೇ ಪ್ರೋಸೆಸ್ಸನ್ನು ಅಪ್ಲಿಕೇಬಲ್ ಮಾಡಿದ್ರು. ಇದ್ರ ಜೊತೆಗೆ ನಿಮ್ಮದು ಮೆಸೇಜ್ ಬರದೇ ಇರಲು ಕಾರಣ ಏನಪ್ಪ ಅಂದ್ರೆ ಮೆಸೇಜ್ ನಿಮಗೆ ಹಾಲ್ ಟಿಕೆಟ್ ಬಿಟ್ಟ ನಂತರ ಮೆಸೇಜ್ ಬರುತ್ತೆ. ಅಲ್ಲಿವರೆಗೆ ಕೂಡ ಮೆಸೇಜ್ ಬರಲ್ಲ. ಅದು ನಾಳೆ 12 ಗಂಟೆಯ ಒಳಗಾಗಿ ನಿಮ್ಗೆ ಮೆಸೇಜ್ ಬರುತ್ತೆ. ರಾತ್ರಿ 12 ಗಂಟೆ ಅಂದರೆ ನಾಳೆಗೆ 5/7/2024 ಈ 5ನೇ ತಾರೀಕು ಅಂದರೆ ನಿಮ್ಮದು 8ನೇ ತಾರೀಕು ಫಿಸಿಕಲ್ ಇದ್ದು ಅಂದರೆ 5ನೇ ತಾರೀಕು ನಿಮ್ಮದು ಹಾಲ್ ಟಿಕೆಟು ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂದ ನಂತರ ನೀವು ಹೋಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಅದೇನೇ ಆಗಿರಲಿ KSP ರಿಕ್ವೈರ್ಮೆಂಟಿಂದ ಬಂದ ಅಫಿಷಿಯಲ್ ಮಾಹಿತಿವರೆಗೂ ನಾವು ಕಾಯಬೇಕಾಗಿರ್ತದೆ. ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗದೆ ನೀವು ಏನು ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ ಫಿಸಿಕಲನ್ನು ಕಂಟಿನ್ಯೂ ಮಾಡಿ ಈ ಸಿವಿಲ್ ಮತ್ತು DRಗೆ ಸಂಬಂಧಪಟ್ಟಂತೆ 2 ಹುದ್ದೆಗಳಿಗೆ ಆಯ್ಕೆ ಏನಾಗಿದ್ದಾರಲ್ಲ ಫಿಸಿಕಲಲ್ಲಿ ಏನಾದರೂ ಕನ್ಸೆಷನ್ ಕೊಡೋದಿತ್ತಂದ್ರೆ ಅಂದ್ರೆ ಒಂದೇ ದಿನದಲ್ಲಿ 2 ಫಿಸಿಕಲ್ ಇದ್ದರೆ ಅಥವಾ ಅದರ ಹಿಂದಿನ ದಿನ ಫಿಸಿಕಲ್ ಇದ್ದು ನಿಮ್ಗೆ ಟ್ರಾವೆಲ್ಗೂ ಕೂಡ ತೊಂದರೆ ಏನಾದರೂ ಆಗ್ತಿತ್ತಂದ್ರೆ ಅದಕ್ಕೂ ಕೂಡ KSP ರಿಕ್ವೈರ್ಮೆಂಟಿಂದ ಅಫಿಷಿಯಲ್ ಆಗಿ ಮಾಹಿತಿಯನ್ನು ನೀಡ್ತಾರೆ. ಅಥವಾ ಫಿಸಿಕಲನ್ನು ಪೋಸ್ಟ್ಪೋನ್ ಆದರೂ ಮಾಡ್ಬೋದು. ಆದರೆ ಯಾವುದೇ ರೀತಿ ಇನ್ನೂವರೆಗೆ ಅಫಿಷಿಯಲ್ ಆದ ಮಾಹಿತಿ ಬಂದಿಲ್ಲ. ನಾಳೆವರೆಗೆ ಕಾಯ್ದು ನೋಡೋಣ ಸ್ನೇಹಿತರೆ. ಯಾಕಂದರೆ ನಾಳೆಗೆ ನಿಮ್ಮದು ಹಾಲ್ ಟಿಕೆಟ್ ಬರಬೇಕು. ಯಾಕಂದ್ರೆ 3 ಡೇಸ್ ಬಿಫೋರ್ ಹಾಲ್ ಟಿಕೆಟನ್ನು ಬಿಡ್ತಾರೆ. ನಾಳೆ 12 ಗಂಟೆವರೆಗೂ ರಾತ್ರಿ 12 ಗಂಟೆವರೆಗೂ ನಿಮ್ಮದು ಹಾಲ್ ಟಿಕೆಟ್ ಮೆಸೇಜ್ ಬರುತ್ತೆ ಅಥವಾ ಹಾಲ್ ಟಿಕೆಟನ್ನು ಅಫಿಷಿಯಲ್ KSPಯಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದ್ರ ಜೊತೆಗೆ ಇವತ್ತು KSPಯಿಂದ ಏನಿದೆ ನಮ್ಮದು ಅಫಿಷಿಯಲ್ ವೆಬ್ಸೈಟ್ ಏನಿದೆಲ್ಲ KSPದು 3064 CRDR ಮತ್ತು ಹಾಗೂ 1137 ಸಿವಿಲ್ ಹುದ್ದೆಗಳಿದೆ. ನಮ್ಮದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದರೆ ಸರ್ವರ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಇದರದ್ದು 2 ನೋಟಿಫಿಕೇಷನ್ದು ಏನಿದೆ ಅಲ್ಲ ಸರ್ವರ್ ಕೂಡ ಬಂದಾಗಿದೆ. ಉಳಿಕೆದ್ದು 2 ಇನ್ನೇಂದರೆ PSIದು ಮತ್ತು 420 DRದು CRದು ಕೂಡ ಚಲೋ ಅದಾವು. ಆದರೆ ಇದು ನಾವು ಹಾಲ್ ಟಿಕೆಟ್ ಏನು ಬಂದಿದೆ ಅಂತ ನೋಡಲಿಕ್ಕೆ ಹೋದಾಗ ಇದು ಬಂದು ಅಫಿಷಿಯಲ್ ಪೇಜ್ ಏನಿದೆ 2 ಅದಾವಲ್ಲ ಅಫಿಷಿಯಲ್ ವೆಬ್ಸೈಟ್ ಇದಾವಲ್ಲ ಇವು 2 ವೆಬ್ಸೈಟ್ ಕೂಡ ಬಂದಿರ್ತಾವೆ. ನೀವು ಯಾರು ಇನ್ನೂ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೋಬೋದು. ಇವತ್ತು ಮಾರ್ನಿಂಗ್ ಹತ್ರ ನೋಡ್ತಾ ಇದ್ವಿ 3064 ಹಾಗೂ CRDRದು ಹಾಗೂ 1137 2 ಪೇಜ್ ಕೂಡ ಪೂರಾ ಕಂಪ್ಲೀಟಾಗಿ ಬ್ಲಾಕ್ ಅಥವಾ ಕಂಪ್ಲೀಟಾಗಿ ಕ್ಲೋಸ್ ಆಗ್ಯಾವ. ಅದ್ರ ಬಗ್ಗೆ KSP ಅವರ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿವರೆಗೆ ಯಾವುದೇ ರೀತಿಯ ಗೊಂದಲಕ್ಕೀಡಾಗಬೇಡಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನೀವೇನಾದರೂ ಹೈಟ್ ಟಿಪ್ಸ್ ಹಾಗೂ ಚೆಸ್ಟ್ ಟಿಪ್ಸ್ ಹಾಗೂ ರನ್ನಿಂಗ್ ಟಿಪ್ಸ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಅದ, ಹೋಗಿ ಅಲ್ಲಿ ಕೂಡ ನೀವು ಯೂಸ್ ನೋಡ್ಕೋಬೋದು. ಹಾಗೆ ನಮ್ಮ ಚಾನಲಲ್ಲಿ ಪ್ರತಿಯೊಂದು ಕೂಡ ವಿಡಿಯೋ ಅದಾವೆ, ಅಲ್ಲಿ ಕೂಡ ಹೋಗಿ ನೋಡ್ಕೋಬೋದು. ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋಲಿ ಸಿಗೋಣ. ಶುಭ ದಿನ.